ಹೈಕೋರ್ಟ್ನ ಮಹಿಳಾ ಅಡ್ವೊಕೇಟ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ಹೈಕೋರ್ಟ್ನ ಮಹಿಳಾ ಅಡ್ವೊಕೇಟ್ ಅನುಮಾನಾಸ್ಪದ ಸಾವು. ಮನೆಯೊಂದರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಚೈತ್ರಾ ಬಿಗೌಡ ಪತ್ತೆ. ಸಂಜಯ್ ನಗರ ಠಾಣಾ ವ್ಯಾಪ್ತಿಯ ಮನೆಯೊಂದರಲ್ಲಿ ಶವ ಪತ್ತೆ. ಚೈತ್ರಾ ಪತಿ ಕೆಐಡಿಬಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾರೆ. ಹೈಕೋರ್ಟ್ ವಕೀಲರ ಜೊತೆ ಮಾಡೆಲ್ ಕೂಡ ಆಗಿದ್ದ ಚೈತ್ರಗೌಡ. ಮಹಿಳಾ ಅಡ್ವೊಕೇಟ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಈ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ಮನೆಯೊಂದರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಇನ್ನು ಆಕೆಯ ಹೆಸರು ಚೈತ್ರಾ ಬಿ ಗೌಡ ಎಂದಾಗಿತ್ತು. ಸಂಜಯ್ ನಗರ ಠಾಣಾ ವ್ಯಾಪ್ತಿಯ ಮನೆಯೊಂದರಲ್ಲಿ ಶವ ಪತ್ತೆಯಾಗಿದೆ. ಚೈತ್ರಾ ಅವರ ಪತಿ ಕೆಐಡಿಬಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾರೆ. ವಕೀಲೆ ವೃತ್ತಿಯ ಜೊತೆಗೆ ಮಾಡೆಲ್ ಕೂಡ ಆಗಿದ್ರು ಎನ್ನಲಾಗ್ತಿದೆ. ಇನ್ನು ಕೆಎಸ್ ಆಫೀಸ್ ಒಬ್ಬರ ಪತ್ನಿ ಇದು ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿರುವಂತದ್ದು. ಇನ್ನು ದಂಪತಿ ಮಧ್ಯೆ ವೈಮನಸ್ಸಿತ್ತು ಎನ್ನಲಾಗ್ತಿದೆ. 2016ರಲ್ಲಿ ಈ ದಂಪತಿ ಮದುವೆಯಾಗಿದ್ರು. ಚೈತ್ರಾ ವಕೀಲ ವೃತ್ತಿಯಲ್ಲಿ ಸಾಕಷ್ಟು ಹೆಸರು ಮಾಡಿದ್ರು ಎನ್ನಲಾಗ್ತಿದೆ. ಆಗಾಗ ದಂಪತಿಗಳು ಜಗಳ ಆಡ್ತಿದ್ರಂತೆ. ಕುಟುಂಬಸ್ಥರು ಕೂಡ ಆರೋಪ ಮಾಡ್ತಿದ್ದಾರೆ. ಮಹಿಳಾ ಅಡ್ವೊಕೇಟ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಈ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ಮನೆಯೊಂದರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಚೈತ್ರಾ ಬಿ ಗೌಡ ಎಂದಾಗಿದ್ದು ಸಂಜಯ್ ನಗರ ಠಾಣಾ ವ್ಯಾಪ್ತಿಯ ಮನೆಯೊಂದರಲ್ಲಿ ಶವ ಪತ್ತೆಯಾಗಿದೆ.